ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. RCB ತಂಡ ಸತತ 5ನೇ ಗೆಲುವಿನೊಂದಿಗೆ ಪ್ಲೇ ಆಫ್ಗೆ ಇನ್ನೂ ಹತ್ತಿರವಾಗಿದೆ. ಡೆಲ್ಲಿ ತಂಡದ ವಿರುದ್ಧ ಭರ್ಜರಿ ಗೆಲುವಿನೊಂದಿಗೆ ಎಲ್ಲ ತಂಡಗಳಿಗೂ ನಡುಕ ಹುಟ್ಟಿಸಿದೆ. ವೀಕ್ಷಕರೇ, ಈ ಗೆಲುವಿನೊಂದಿಗೆ RCB ಎಷ್ಟನೇ ಸ್ಥಾನಕ್ಕೆ ಬಂದಿದೆ ಹಾಗೂ RCB ಪ್ಲೇ ಆಫ್ಗೆ ಹೋಗಬೇಕು ಅಂದರೆ ಎಷ್ಟು ರನ್ಗಳ ಅಂತರದಿಂದ CSK ವಿರುದ್ಧ ಗೆಲ್ಲಬೇಕು ಅನ್ನುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೀವು ಕೂಡ RCBಯ ಪಕ್ಕಾ ಅಭಿಮಾನಿಯಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ವೀಕ್ಷಕರೇ, ಡೆಲ್ಲಿ ತಂಡದ ವಿರುದ್ಧ RCB ಹುಲಿಗಳು ಅಕ್ಷರಶಃ ಅಬ್ಬರಿಸಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ RCB ನಿಗದಿತ 20 ಓವರುಗಳಲ್ಲಿ 187 ರನ್ ಸಿಡಿಸಿದ್ರು. RCB ಪರ ಅಬ್ಬರಿಸಿದ ರಜತ್ ಪಟಿದಾರ್ ಕೇವಲ 32 ಎಸೆತದಲ್ಲಿ 3 ಬೌಂಡ್ರಿ ಹಾಗೂ ಭರ್ಜರಿ 3 ಸಿಕ್ಸರ್ಗಳೊಂದಿಗೆ 52 ರನ್ ಸಿಡಿಸಿ ಡೆಲ್ಲಿ ತಂಡದ ಬೌಲರ್ಗಳನ್ನು ಧೂಳಿಪಟ ಮಾಡಿದರು. ಇನ್ನು ವಿಲ್ ಜಾಕ್ಸ್ 41 ರನ್ ಹಾಗೂ ಗ್ರೀನ್ 32 ರನ್ ಸಿಡಿಸಿದ್ರು. 188 ರನ್ಗಳ ಗುರಿ ಪಡೆದ ಡೆಲ್ಲಿ RCB ಬೌಲಿಂಗ್ ದಾಳಿಗೆ ಧೂಳಿಪಟವಾಯಿತು. RCB ಪರ ಎಸ್ ದಯಾಳ್ 3 ವಿಕೆಟ್ ಪಡೆದರೆ ಫರ್ಗ್ಯೂಸನ್ 2 ವಿಕೆಟ್ ಹಾಗೂ ಸ್ವಪ್ನಿಲ್ ಸಿಂಗ್, ಸಿರಾಜ್ ಹಾಗೂ ಗ್ರೀನ್ ತಲಾ 1 ವಿಕೆಟ್ ಪಡೆದು ಮಿಂಚಿದರು. ಈ ಭರ್ಜರಿ ಗೆಲುವಿನೊಂದಿಗೆ RCB ತಂಡ 5ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ. ಇದೇ ತಿಂಗಳು ದಿನಾಂಕ 18ರಂದು CSK ತಂಡದ ವಿರುದ್ಧ ಸೆಣಸಾಡಲಿದೆ. ಈ ಪಂದ್ಯದಲ್ಲಿ CSK ಮೊದಲು ಬ್ಯಾಟಿಂಗ್ ಮಾಡಿದರೆ 18.1 ಓವರ್ನಲ್ಲಿ RCB ಚೇಸ್ ಮಾಡಬೇಕು ಅಥವಾ RCB ಮೊದಲು ಬ್ಯಾಟಿಂಗ್ ಮಾಡಿದರೆ CSK ತಂಡವನ್ನು 18 ರನ್ಗಳ ಅಂತರದಿಂದ ಗೆಲ್ಲಬೇಕು. ಹೀಗಾದರೆ CSKಗಿಂತ RCB ರನ್ ರೇಟ್ನಲ್ಲಿ ಮುಂದೆ ಹೋಗಲಿದ್ದು ಪ್ಲೇ ಆಫ್ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲಿದೆ. ವೀಕ್ಷಕರೇ, RCB ಪ್ಲೇ ಆಫ್ ಹಾದಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.